ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ ಆಟ ಅಂತ್ಯ. ಜರ್ಮನಿಯ ಮ್ಯೂನಿಚ್ನಿಂದ ಟಿಕೆಟ್ ಬುಕ್. ಮೇ 31ರಂದು ಬೆಂಗಳೂರಿಗೆ ವಾಪಸ್. ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್. ರಿಪಬ್ಲಿಕ್ ವರದಿ ಬಳಿಕ ಪ್ರಕರಣ ಸಿಐಡಿಗೆ ಶಿಫ್ಟ್. ಭ್ರಷ್ಟಾಚಾರ ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಪ್ರೊಟೆಸ್ಟ್. ಹಣ, ಬಂಗಾರ, ವಜ್ರ ತಿನ್ನೋಕ್ಕಾಗಲ್ಲ, ಪಕ್ಷಾತೀತವಾಗಿ ರೈತರಿಗೆ ಸಹಾಯ ಮಾಡಿ. ವಿಜಯನಗರ ರಾಜಕಾರಣಿಗಳಿಗೆ ಕಿವಿ ಹಿಂಡಿದ ಮಠಾಧೀಶರು. ತಂಪು ಪಾನೀಯ ಕುಡಿದು ಮಗು ಅಸ್ವಸ್ಥ. ಪ್ಯಾಕೆಟ್ನಲ್ಲಿ ಕಪ್ಪು ಬಣ್ಣದ ಮಿಶ್ರಿತ ಅಂಶ ಪತ್ತೆ. ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಘಟನೆ. ಆನೇಕಲ್ ಗಡಿಯಲ್ಲಿ ಕಾಡಾನೆ ಪ್ರತ್ಯಕ್ಷ. ಹೆದ್ದಾರಿಯಲ್ಲಿ ಒಂಟಿ ಸಲಗದ ಓಡಾಟ. ಗಜರಾಜನ ಕಂಡು ವಾಹನ ಸವಾರರು ದಂಕು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಎಸ್ಐಟಿಯಿಂದ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಪ್ರಜ್ವಲ್ ರೇವಣ್ಣ 32 ದಿನಗಳ ಕಣ್ಣಾ ಮುಚ್ಚಾಲೆ ಅಂತ್ಯಗೊಂಡಿದೆ. ಕೊನೆಗೆ ಪ್ರಜ್ವಲ್ ಭಾರತಕ್ಕೆ ಬರೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಜರ್ಮನಿಯ ಮ್ಯೂನಿಚ್ನಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಒಂದು ಗಮನಿಸಬೇಕು, ಈ ಹಿಂದೆ ಕೂಡ ಎರಡೆರಡು ಬಾರಿ ಟಿಕೆಟ್ ಬುಕ್ ಆಗಿದ್ದು ಕೂಡ ಇದೇ ಜರ್ಮನಿಯ ಮ್ಯೂನಿಚ್ನಿಂದ. ಬಟ್ ಕೊನೆಯ ಕ್ಷಣದಲ್ಲಿ ಅದು ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ರು. ಬಟ್ ಈ ಬಾರಿ ಹಾಗಾಗಲ್ಲ ಅಂತ ಬಹುತೇಕರು ನಂಬಿದ್ದಾರೆ. ಕಾರಣ ಅವರೇ ವಿಡಿಯೋ ಮಾಡೋ ಮೂಲಕ, ಅವರೇ ಸ್ಪಷ್ಟೀಕರಣ ಕೊಡೋ ಮೂಲಕ ಬಂದೇ ಬರ್ತೀನಿ, ಎಸ್ಐಟಿ ತನಿಖೆಗೆ ಸಹಕಾರ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಬರಬಹುದು ಅನ್ನುವಂಥ ನಿರೀಕ್ಷೆ. ಆ ಕಾರಣದಿಂದ ಜರ್ಮನಿಯ ಮ್ಯೂನಿಚ್ನಿಂದ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ. ವಶಕ್ಕೆ ಅಂದ್ರೆ ಇಟ್ ಮೀನ್ಸ್ ಬಂಧನ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳು ನಾನ್ ಬೇಲೆಬಲ್. ಬೇಲ್ ಸಿಗೋದು ಅಷ್ಟು ಈಸಿ ಆಗಿಲ್ಲ. ಹಾಗಾಗಿ ಸಹಜವಾಗಿ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿಯಲ್ಲಿ. ಮತ್ತೊಂದು, ಈ ಪ್ರಕರಣದಲ್ಲಿ ಹಾಗಾದ್ರೆ ಜಾಮೀನೇ ಸಿಗಲ್ವಾ, ಕೊನೆ ತನಕ ಅವರು ಸಂಕಷ್ಟ ಅನುಭವಿಸಬೇಕಾ ಅನ್ನುವಂತಹ ಪ್ರಶ್ನೆಗೆ ಸಹಜವಾಗಿ ಎಸ್ಐಟಿ ಮುಂದೆ ಕೂಡ ಒಂದಷ್ಟು